ಇವತ್ತು ನಾನು ಗಿಣ್ಣ ಮಾಡಲಿಕ್ಕೆ 1 ಲೀಟ್ರ್ನಷ್ಟು ಗಿಣ್ಣದ ಹಾಲನ್ನು ತೊಗೊಂಡಿದ್ದೀನಿ. ಇದು ಹಸುವಿನ ಹಾಲು. ಅದೇ ರೀತಿ 1 kg ಬೆಲ್ಲನ ಚಿಕ್ಕದಾಗಿ ಜಜ್ಜಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಸ್ಟವ್ ಮೇಲಿಟ್ಟು ಇದನ್ನು ಕರಗಿಸ್ತಾ ಇದ್ದೀನಿ. ಕಸರು ಕಡ್ಡಿ ಎಲ್ಲ ಹೋಗೋ ಥರ ಸೋಸ್ಕೋಬೇಕು, ಆದ್ದರಿಂದ ಇದನ್ನು ಕರಗಿಸ್ತಾ ಇದ್ದೀನಿ. ಹಲೋ ನಮಸ್ತೆ ಎಲ್ರಿಗೂ, ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕೋ ವಿಡಿಯೋ ಅಂತ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ನೀವೇ ಫಸ್ಟು ನೋಡ್ಬೋದು. ಬೆಲ್ಲನ ಹಾಲಲ್ಲಿ ಹಾಕಿ ಕರಗಿಸೋದ್ರಿಂದ ತುಂಬಾ ಸಮಯ ಹಿಡಿಯುತ್ತೆ, ಹಾಗೆ ನಮಗೆ ಸೋಸ್ಕೊಳ್ಳೋಕ್ಕೆ ಈಸಿ ಆಗಲ್ಲ. ಆದ್ದರಿಂದ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಈ ರೀತಿ ಕರೆಕ್ಟಾಗಿ ನೀವು ಕರಗಿಸ್ಕೊಂಡ್ರೆ ಟೈಮು ಉಳಿಯುತ್ತೆ, ಹಾಗೆ ಬೆಲ್ಲನೂ ಸಹ ಸೋಸ್ಕೋಬೋದು. ನೋಡಿ, ಈ ರೀತಿ ಮೀಡಿಯಮ್ ಉರಿಯಲ್ಲಿ ಬೆಲ್ಲ ನೀಟಾಗಿ ಕರಗೋ ಥರ ತಿರುಗಿಸ್ತಾ ಕರಗಿಸ್ಕೊಳ್ಳಿ ಬೆಲ್ಲನ. ನೋಡಿ, ಈಗ ಬೆಲ್ಲ ಸಂಪೂರ್ಣ ಕರಗಿದೆ. ಈಗ ನಾನು ಇದನ್ನು ಒಂದು ಪಾತ್ರೆಗೆ ಸೋಸ್ತಾ ಇದ್ದೀನಿ. ನೋಡಿ, ಈಗ ಸಂಪೂರ್ಣ ಬೆಲ್ಲನ ಸೋಸ್ಕೊಂಡಿದ್ದಾಯಿತು. ಈಗ ಅದೇ ಕಂಟೈನರ್ ಮತ್ತು ಅದೇ ಪಾತ್ರೆಗೆ ನಾನು ಗಿಣ್ಣದ ಹಾಲನ್ನು ಸಹ ಸೋಸ್ತಾ ಇದ್ದೀನಿ. ನೋಡಿ, ಗಿಣ್ಣದ ಹಾಲು ಸೋಸ್ಕೊಂಡೆ. ಸ್ವಲ್ಪ ನೀರು ಹಾಕಿ ಅದೇ ಪಾತ್ರೆಗೆ, ಹಾಲಿನ ಪಾತ್ರೆಗೆ ಮತ್ತು ಅದೇ ಕಂಟೈನರ್ಗೆ ಹಾಕಿ ಸೋಸ್ಕೊಂಡಿದ್ದೀನಿ. ಈಗ ಹಾಲು ಮತ್ತು ಬೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ತಿರುಗಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಣ ಶುಂಠಿ ಪುಡಿನೂ ನಾನು ಬೆರೆಸ್ತಾ ಇದ್ದೀನಿ. ಇದು ಸಹ ಮಿಕ್ಸ್ ಆಗೋ ರೀತಿ ನೀಟಾಗಿ ತಿರುಗಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇವಾಗ ಬೆಲ್ಲ ಸ್ವಲ್ಪ ಜಾಸ್ತಿ ಆದ್ರೇ ಗಿಣ್ಣದ ಟೇಸ್ಟು ತುಂಬ ಸಖತ್ತಾಗಿರುತ್ತೆ. ಯಾರಿಗೆಲ್ಲ ಗಿಣ್ಣ ಇಷ್ಟ, ಪ್ಲೀಸ್ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ಸ್ಟವ್ ಮೇಲೆ ಒಂದು ದೊಡ್ಡ ಕಡಾಯಿಯನ್ನು ಇಟ್ಟಿದ್ದೀನಿ. ಅದಕ್ಕೆ ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ಚಿಕ್ಕದಾದ ಡಬ್ಬ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಪ್ಲೇಟ್ ಇಡಲಿಕ್ಕೆ ಅಂತ. ನೀವು ಸ್ಟೀಲಿನ ಸಿಂಬೆ ಇದ್ದರೆ ಅದನ್ನು ಸಹ ಇಡಬಹುದು, ತಪ್ಪೇನೂ ಇಲ್ಲ. ಈಗ ಇದರ ಮೇಲೆ ಒಂದು ತುಪ್ಪ ಸವರಿದ ಒಂದು ಪ್ಲೇಟನ್ನು ಇಡ್ತಾ ಇದ್ದೀನಿ. ಆ ಪ್ಲೇಟಿಗೆ ನಾನಿಲ್ಲಿ ಗಿಣ್ಣ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ ಹಾಲನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು ತುಂಬೋ ರೀತಿ ಹಾಕ್ಕೊಳ್ಳಿ. ನಂತರ ಇದರ ಮೇಲೆ ಇನ್ನೊಂದು ಪ್ಲೇಟನ್ನು ಇಟ್ಟು ಮತ್ತೆ ಒಂದು ಸಾರಿ ಬೇಯಿಸ್ಬೋದು ನಾವು. ಆದ್ದರಿಂದ ಈ ಪ್ಲೇಟಿಗೆ ಮೇಲೆ 2 ಅಡ್ಡದಾಗಿ ಕಡ್ಡಿಯನ್ನು ಇಡ್ತಾ ಇದ್ದೀನಿ. ಈ ರೀತಿ ಕಡ್ಡಿಯನ್ನು ಇಟ್ಟು ಇದರ ಮೇಲೆ ಮತ್ತೊಂದು ಪ್ಲೇಟನ್ನು ಇಡ್ತಾ ಇದ್ದೀನಿ. ಇದಕ್ಕೂ ಸಹ ತುಪ್ಪನ ಅಪ್ಲೈ ಮಾಡಿದ್ದೀನಿ. ಇದಕ್ಕೂ ಸಹ ಗಿಣ್ಣದ ಹಾಲನ್ನು ಹಾಕ್ತಾ ಇದ್ದೀನಿ. ನಾನು ಟೋಟಲ್ ಆಗಿ ಇಲ್ಲಿ 2 ಪ್ಲೇಟ್ ಮಾಡ್ತಾ ಇದ್ದೀನಿ. ಒಂದು ಪ್ಲೇಟು ನಮಗೆ, 2ನೇ ಪ್ಲೇಟು ಗಿಣ್ಣದ ಹಾಲೇನು ಕೊಟ್ಟಿದ್ರಲ್ಲ ಅವರಿಗೆ ಅಂತ. ನಮಗೆ ಮಾಡೋಕ್ಕೆ ಬರಲ್ಲ, ನೀವೇ ಮಾಡಿಕೊಡಿ ಅಂತ ಹೇಳಿದರು, ಅವರಿಗೂ ಸಹ ನಾನೇ ಮಾಡ್ತಾ ಇದ್ದೀನಿ. ನಾವು ಇಬ್ಬರೇ ಇರೋದರಿಂದ ಚಿಕ್ಕ ಪ್ಲೇಟಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಇದನ್ನು 10 ರಿಂದ 15 ನಿಮಿಷ ಅಬೆಗೆ ನಾವು ಜೋರು ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. 10 ರಿಂದ 15 ನಿಮಿಷ ಬೆಂದರೆ ಸಾಕು, ಗಿಣ್ಣು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಬೆಂದಿದೆ. ಇದು ಪ್ಲೇಟು ಹಾಲು ಕೊಟ್ಟವರಿಗೆ, ಆದ್ದರಿಂದ ಇದನ್ನು ಹಾಗೆ ಎತ್ತಿಡ್ತಾ ಇದ್ದೀನಿ. ಇದು ಕೆಳಗಿನ ಪ್ಲೇಟು ನಮಗೆ. ಇದು ನೀಟಾಗಿ ಬೆಂದಿದೆ ಇಲ್ಲ ಅಂತ ನೋಡಲಿಕ್ಕೆ ನಾನು ಚಾಕುವಿಂದ ಈ ರೀತಿ ಅದ್ದಿದಾಗ ಅದು ಚಾಕುವಿಗೆ ಹತ್ತಬಾರ್ದು, ಹಾಲು ಥರ ಅಂಟಬಾರ್ದು, ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟಾದರೆ ನೀವು ಇದನ್ನು ನಿಮಗೆ ಬೇಕಾದ ಶೇಪಿಗೆ ನೀವು ಕಟ್ ಮಾಡ್ಕೋಬೋದು. ನಾವು ಬಟ್ಟಿಂದ ಅದ್ದಿದಾಗ ಅದು ಗಟ್ಟಿಯಾಗಿ ಬರುತ್ತೆ ನಮಗೆ. ಯಾರಿಗೆಲ್ಲ ಗಿಣ್ಣ ಇಷ್ಟ, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಹೊನ್ನು ಕೊಟ್ಟರು ಗಿಣ್ಣು ಸಿಗಲ್ಲ ಅಂತಾರೆ. ಗಿಣ್ಣದ ಹಾಲು
ಸಿಕ್ಕರೆ ದಯವಿಟ್ಟು ತೊಗೊಂಡು ಬಂದು ಈ ರೀತಿ ಮಾಡ್ಕೊಳ್ತೀನಿ, ತುಂಬ ಸಖತ್ತಾಗಿರುತ್ತೆ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ, ಪ್ಲೇಟು ಸ್ವಲ್ಪ ಬಿಸಿ ಇತ್ತು, ಆದ್ದರಿಂದ ನಾನು ಈ ಥರ ಎಬ್ಬುವಾಗ ಸ್ವಲ್ಪ ತಳ ಹಿಡಿತು. ಆರಿದ್ರೆ ನೀಟಾಗಿ ನಿಮಗೆ ಚೆನ್ನಾಗಿ ಬರುತ್ತೆ, ತಳ ಸ್ವಲ್ಪನೂ ಹಿಡಿಯಲ್ಲ. ನೋಡಿ, ಸುಡ್ತಾ ಇತ್ತು ಇನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.